ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಭಾಳ ಮಸ್ತಾಗಿರುವಂತಹ ತಾಲಿಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡಕತ್ತೀವಿ ರೀ. ತಾಲಿಪಟ್ಟನ್ನು ನಾವು ನಿಮ್ಗೆ ಏನು ಹೊಸದಾಗಿ ತೋರಿಸೋದಿಲ್ಲ ರೀ, ಮೊದಲು ತೋರಿಸಿದ್ದೀವಿ. ಆದ್ರೆ ಒಂದು ಅತಿ ಸುಲಭ ವಿಧಾನದಾಗ ನೀವು ಫಸ್ಟ್ ಟೈಮ್ ಮಾಡಕತ್ತಿದ್ರು ಕರೆಕ್ಟಾಗಿ ಆರಾಮಾಗಿ ಮಾಡ್ಕೊಳ್ಳೋದು ಹೆಂಗೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನೋಡಕ್ರೆ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲನ್ನು ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಪರಾತ್ನಾಗ 2 ಕಪ್ಪಷ್ಟು ಗೋಧಿ ಹಿಟ್ಟು, ಹಂಗೆ 1 ಕಪ್ಪಷ್ಟು ನೀವು ಜೋಳದ ಹಿಟ್ಟನ್ನು ತಗೋರಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ 1 ಕಪ್ಪಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ನೀವು ತೊಗೊಳ್ಬೇಕಾಕೈತ್ರಿ. ಹಂಗೆ 1 ಕಪ್ಪಷ್ಟು ಸಮೀಪ ನಾವು ಅಕ್ಕಿ ಹಿಟ್ಟನ್ನು ತೊಗೊಳ್ಬೇಕಾಕೈತ್ರಿ. ಈ ರೀತಿಯಾಗಿ ನೀವು ಮಸ್ತಾಗಿ ತಾಲಿಪಟ್ಟನ್ನು ಮಾಡ್ಕೊಳ್ಬೋದು ರೀ. ಅದಾದ ನಂತರ ಒಂದು ಮಿಕ್ಸರ್ ಜಾರ್ದಾಗ ಅಥವಾ ಖಾರಕ್ಕೊಳಗೆ ಹಾಕಿದ್ರು ನಡೀತೈತೆ ರೀ. ಏನು ಮಾಡಿರಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಅದಾದ ನಂತರ ಸ್ವಲ್ಪ ಶುಂಠಿ, ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ಬೆಳ್ಳುಳ್ಳಿ ಹೆಸರನ್ನು ಹಾಕಿ, ಆಮೇಲೆ ಇದಕ್ಕೆ ಹಸಿಮೆಣಸು ಅಥವಾ ಕೆಂಪು ಮೆಣಸು ಇರ್ತಾವಲ್ಲ ಹಸಿವೆರಿ ಅವನ್ನ ಹಾಕಿರಿ, ಚಲೋ ಆಗ್ತೈತೆ ಇದರಿಂದ. ಅದಾದ ನಂತರ ಇದಕ್ಕೆ ಒಂದು ಈಟ ಉಪ್ಪನ್ನು ನೀವು ಸೇರಿಸ್ಬೇಕಾಕೈತಿ ರೀ. ಹಂಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ, ಮೇಲೆ ನೀವು ಅದ್ರ ಜೊತೆನ ಕರಿಬೇವನ್ನು ಹಾಕಿರಿ. ಮುಂದಕ್ಕೆ ಇದನ್ನು ಹೋಗಿ ಗೆರ್ರ ಅಂತೇಳಿ ನೀರಿಗೆ ಹಾಕಬೇಡ್ರಿ, ಬರೀ ಅದನ್ನ ಹೋಗಿ ಗೆರ್ರ ಅಂತ ಉಲ್ಟಾ ರನ್ ಮಾಡ್ಕೊಂಡು ತೊಗೊಂಬರ್ರಿ, ಆಗ್ತೈತಿ. ಅದಾದ ನಂತರ ಇದಕ್ಕೆ ಈ ಹಿಟ್ಟು ಏನು ತೊಗೊಂಡಿರಲಿಲ್ಲ ಅದಕ್ಕೊಂದು ಹಿಟ್ಟು ಅರಿಶಿನ ಪುಡಿಯನ್ನು ಸೇರಿಸೋನು ಮತ್ತು ಬಿಳಿ ಎಳ್ಳುಗಳನ್ನು ನಾವು ಸೇರಿಸೋನು. ಚಂದಂಗೆ ಹಾಕಿದ ನಂತರ ಅಜ್ವಾನನ್ನು ಸ್ವಲ್ಪ ಸೇರಿಸೋನು. ಅಜ್ವಾನ ಹಾಕೋದ್ರಿಂದ ಟೇಸ್ಟ್ ಭಾಳ ಭಾರಿ ಬರ್ತದೆ ರೀ ಕರೆನ. ಮುಂದಕ್ಕೆ ಇದ್ರೊಳಗೆ ಇದೇಗೆ ಏನು ಮಸಾಲೆ ರುಬ್ಕೊಂಬಂದ್ರಲ್ಲ ಅದನ್ನು ಹಾಕಿ, ಅದಾದ ನಂತರ ಒಂದು ಈಟ ಸ್ವಲ್ಪ ಬೇಕಂದ್ರೆ ಅಷ್ಟು ಕೆಂಪು ಖಾರದ ಪುಡಿ ಹಾಕಿರಿ. ಆಮೇಲೆ ಒಂದು ಈಟ ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿರಿ. ಆಮೇಲೆ ಇದನ್ನು ಕಲ್ಸಕ್ಕೆ ಶುರು ಮಾಡಿ. ನಾವು ನಿಮಗೆ ಏನು ಹಿಟ್ಟು ತೋರಿಸಿದ್ದೀವಿ ಒಂದೊಂದು ಅದ್ರ ಬದಲಿ ನೀವು ಬರೀ ತಾಲಿಪಟ್ಟಿನ ಹಿಟ್ಟು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡೋದು ಅದ್ರ ನಮ್ಮ ಚಾನಲ್ದಾಗ ಈಗಾಗಲೇ ವಿಡಿಯೋ ಐತ್ರಿ. ಅದ ತಾವು ಬೇಕಂದ್ರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಲಿಂಕನ್ನು ಸಹ ಕಳಿಸ್ತೇನೆ ರೀ. ಅದಾದ ನಂತರ ಇದಕ್ಕೊಂದು ಈಟ ಅಡುಗೆ ಎಣ್ಣೆಯನ್ನು ಹಾಕಿ ಚಂದಂಗಿ ಅದನ್ನು ಮಿಕ್ಸ್ ಮಾಡ್ಕೊತ ಹೋಗ್ರಿ, ಡ್ರೈ ಮಿಕ್ಸ್ ಮಾಡಿರಿ. ಆಮೇಲೆ ನೀರನ್ನು ಹಾಕಿ ನೀವು ಚಂದಂಗೆ ಕಲ್ಸಕ್ರಿ. ನೋಡಿ, ಮೊದಲಿಗೆ ಅದಕ್ಕಿಂತ ಮೊದಲು ಸ್ವಲ್ಪ ನೀರನ್ನು ಸೇರಿಸ್ಕೊತ ಈ ಒಂದು ಹಿಟ್ಟನ್ನು ಕಲಿಸ್ಬೇಕಾಕೈತೆ. ನೀವು ಕಲಿಸಿ ಚಂದಂಗಿ ಹಿಟ್ಟನ್ನು ನೀವು ನಾದಕ್ಕೆ ಶುರು ಮಾಡ್ಬೇಕ್ರಿ. ಹಾಗಂತೇಳಿ ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಚಂದಂಗೆ ಸ್ವಲ್ಪನ ಹಾಕಿ ಬರಬ್ಬರಿಯಾಗಿ ಈ ರೀತಿಯಾಗಿ ನೀವು ಹದ ಬರುವಂಗೆ ಅದನ್ನು ನಾದಿ ಇಟ್ಕೊಳ್ಬೇಕಾಕೈತ್ರಿ. ಈ ರೀತಿಯಾಗಿ ಮಾಡಿ ಒಂದು ಈಟ ಅದಕ್ಕೆ ಎಣ್ಣೆಯನ್ನು ಹಚ್ಚಿ ಮತ್ತೊಮ್ಮೆ ಬರಬ್ಬರಿಯಾಗಿ ಮಿದ್ರಿ ಅಂತಂದ್ರೆ ಏಕದಮ್ ಚಲೋತ್ನಂಗೆ ಬರ್ತೈತಿ. ಆಮೇಲೆ ನೀವೇನು ಮಾಡ್ಬೋದು ಅಂತಂದ್ರೆ ಈ ರೀತಿಯಾಗಿ ಒಂದೊಂದು ಉಳ್ಳಿಯನ್ನು ತಗೊಂಡು ಬರಬ್ಬರಿಯಾಗಿ ಅದನ್ನು ನೀವು ಈ ರೀತಿ ಗುಂಡು ಮಾಡಿ ಆಮೇಲೆ ಏನು ರೀ ಚಂದಂಗೆ ಇದನ್ನು ಲಟ್ಸಕ್ಕೆ ಒಯ್ಬೋದು. ನಾವು ಯಾವ ರೀತಿ ಅಂಥೇಳಿ ನೀವು ನೋಡಾಕತ್ತೀರಿ. ಒಂದು ದೊಡ್ಡ ಉಳ್ಳಿ ಮಾಡ್ಕೊರಿ, ಆಮೇಲೆ ಕೆಳಗೆ ಪರಿಶಿ ಮೇಲೆ ಮಾಡ್ತಿರೋ ಅಥವಾ ಲಟ್ಟಣಿಗೆ ತೊಗೊಂಡು ಬರಬ್ಬರಿಯಾಗಿ ಅದ್ರ ಮನೆ ಮೇಲೆ ಮಾಡ್ತಿರೋ ನೋಡಿರಿ. ಈಗ ಅದಕ್ಕೊಂದು ಈಟ ಹಚ್ಚಿ ನೀವು ಎಣ್ಣೆಯನ್ನು ಹಚ್ಚಿ ಚಂದಂಗೆ ಲಟ್ಸಕ್ಕೆ ಶುರು ಮಾಡಬೇಕು. ಹಂಗಂತೇಳಿ ಭಾಳ ತೆಳುವಾಗಿ ಲಟ್ಟಿಸ್ಬಾರ್ದು, ನೆನಪಿಟ್ಕೊರಿ. ಭಾಳ ತೆಳುವಾಗಿ ಲಟ್ಟಿಸ್ಬೇಡ್ರಿ, ಭಾಳ ದಿಪ್ಪನ್ನು ಉಳ್ಸಾಕೆ ಹೋಗ್ಬೇಡ್ರಿ, ಮೀಡಿಯಮ್ ಆ ಒಂದು ಥಿಕ್ನೆಸ್ ಇರಬೇಕ್ರಿ ಅದಕ್ಕೆ. ಈ ರೀತಿಯಾಗಿ ನೀವು ಮಾಡ್ಕೊಂಡು ಆರಾಮಾಗಿ ತಾಲಿಪಟ್ಟಿಗಳನ್ನು ಮಾಡೋಕ್ಕೆ ಹೋಗ್ಬೋದು ರೀ. ತೀತಿಲ್ಲ. ಈಗ ಇಷ್ಟು ನೀವು ಲಟ್ಟಿಸಿದ ನಂತರ ಒಂದು ಪ್ಲೇಟು ಒಂದು ಗ್ಲಾಸು ಏನರ ಒಂದು ತೊಗೊಂಡು ಚಂದಂಗಿ ಅದನ್ನು ಬರಬ್ಬರಿಯಾಗಿ ಕೊರಿರಿ. ಆಮೇಲೆ ಬರಬ್ಬರಿಯಾಗಿ ಈ ರೀತಿಯಾಗಿ ಅನ್ನೋ ತೆಗೀರಿ. ಉಳಿದಿದ್ದು ಎಕ್ಸ್ಟ್ರಾ ಏನಿರ್ತದಿಲ್ಲ ಅದನ್ನೆಲ್ಲನೂ ತೆಗೀರಿ. ತೆಗೆದಾದ ನಂತರ ಇವನು ಒಂದೊಂದು ಹೋಗಿ ಎಣ್ಣೆ ಒಳಗೆ ಕರಿಬೇಕ್ರಿ. ಕಾದಿರುವಂಥ ಎಣ್ಣೆ ಚಲೋತ್ನಂಗೆ ಕಾದಿರ್ಬೇಕ್ರಿ, ನೆನಪಿಟ್ಕೊರಿ. ಎಣ್ಣೆ ಚಲೋತ್ನಂಗೆ ಕಾದಿರ್ತೈತಿ. ಆಮೇಲೆ ಅದನ್ನು ಹಾಕಿ ಸ್ವಲ್ಪ ಟೈಮ್ ಬಿಟ್ಟು ಆದ್ಮೇಲೆ ಈ ರೀತಿ ಒಂದು ಜಾರ್ ತೊಗೊಂಡು ಅದಕ್ಕೆ ಒಂದು ಈಟ್ ಹಿಂಗೆ ಒತ್ಕೋತ ಟಚ್ ಮೀ ಅನ್ನೋ ಹೆಂಗೆ ಇರ್ತೈತೆ ನೋಡ್ರಿ, ಹಂಗೆ ಒಂದೀಟ ಮುಟ್ಟುದು ತೆಗೆದು ಇಷ್ಟು ಮಾಡಿದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಉಬ್ಬಿ ಬರ್ತೈತಿ, ಚಂದ ಹಿಂಗೆ ಉಬ್ಬಿ ಬರ್ತೈತಿ. ನೀವು ಒಂದೊಂದು ಮಾಡ್ಕೊಳ್ಬೋದು, ಎರಡು ಮಾಡ್ಕೊಳ್ಬೋದು. ಬರಬ್ಬರಿಯಾಗಿ ಈ ರೀತಿಯಾಗಿ ನೀವು ಕರೆದು ತೆಗಿಬೋದು ರೀ. ತೀತ್ರಲ್ಲ. ಎಣ್ಣೆ ಅದು ಏನು ಹಿಡ್ಕೊಳಂಗಿಲ್ಲ, ಚಲೋ ತಂಗಿನ ಬರ್ತೈತಿ ನೋಡಿ. ಈ ರೀತಿಯಾಗಿ ಒಂದಾದ್ಮೇಲೆ ಬರಬ್ಬರಿಯಾಗಿ ಎಣ್ಣೆ ಒಳಗೆ ಹಾಕಿ ತೆಗಿಬೇಕು, ನೆನಪಿಟ್ಕೊರಿ. ಎಣ್ಣೆ ನೀವು ಚಲೋತ್ನಂಗೆ ಮೊದಲು ಕಾಯಿಸಿರ್ಬೇಕು. ಹಂಗಂತೇಳಿ ಸ್ವಲ್ಪ ಜೋರಿಟ್ಟ ಆಮೇಲೆ ನೀವು ಮೀಡಿಯಮ್ದಾಗ ಮಾಡ್ಕೊಂಡು ನೀವು ಕರೆದ್ರೂ ನಡಿತೈತಿ ರೀ. ಆದರೆ ಪೂರ್ತಿ ಜೋರ ಇಟ್ಟು ತೆಗಿಯಂಗಿಲ್ಲ ರೀ, ನೆನಪಿಟ್ಕೊರಿ ಅದನ್ನಷ್ಟು. ಆಮೇಲೆ ಅವು ಎಣ್ಣೆ ಅಂತೂ ಹಿಡಿಯಂಗಿಲ್ಲ. ಎಲ್ಲನೂ ಈ ರೀತಿಯಾಗಿ ಪಾತ್ರೆ ದೊಡ್ಡದಿತ್ತು ಅಂತಂದ್ರೆ ನೆನಪಿಟ್ಕೊರಿ. ಟಿಪ್ಸ್ ನೆನಪಿಟ್ಕೊರಿ. ಪಾತ್ರೆ ಒಂದು ಸ್ವಲ್ಪ ಕರಿಯುವಂಥದ್ದು ದೊಡ್ಡದಿತ್ತು ಅಂತಂದ್ರೆ ನೀವು 4-5 ಹಾಕಿ ಒಮ್ಮೆ ಆರಾಮ್ ಸರಿಯಾಗಿ ಕರಿದು ತೆಗಿಬೋದು ರೀ. ಅಂದ್ರೆ ಎಲ್ಲನೂ ಚಲೋತ್ನಂಗಿನ ಉಬ್ಬಿ ಬರ್ತಾವೆ. ಆಮೇಲೆ ಈ ತಾಲಿಪಟ್ಟಿಗಳನ್ನ ನೀವು 7-8 ದಿನ ಇಟ್ಟರು ಅವಕ್ಕೆ ಏನೂ ಆಗೋದಿಲ್ಲ ರೀ. ಎಲ್ಲರಿ ತೊಗೊಂಡ್ರೂ ಹೋಗ್ಬೋದು, ಅವು ಚಲೋನ ಇರ್ತಾವೆ. ಯಾವಾಗ ಬೇಕೋ ಅವಾಗ ನೀವು ಸ್ವಲ್ಪ ಮೊಸರು ಜೊತೆ ತಿನ್ನಕ್ಕೆ ಹತ್ರನೂ ಅಟ್ಟ ಮಸ್ತ್ ಅನ್ನಿಸ್ತಾವೆ. ಇನ್ನು ನೀವು ಹಂಗಣ ಲಟ್ಟಿಸಿ ಸ್ವಲ್ಪ ಸಣ್ಣ ಮಾಡ್ತಂತಂದ್ರೆ ಮಾಡ್ಕೊಳ್ಬೋದು ರೀ, ಇಲ್ಲ ನಂಗಿಲ್ಲ. ಸೇಮ್ ಇದೇ ರೀತಿಯಾಗಿ ನೀವು ಭಾಳಷ್ಟು ಒಮ್ಮೆನೂ ಮಾಡ್ಕೊಳ್ಬೋದು ರೀ. ಹಿಂಗಾಗಿದಾವೆ ಅಂಥೇಳಿ ನಿಮಗೆ ನೋಡಿರಿ, ನೆನಪಿಟ್ಕೊರಿ. ಏಕದಮ್ ಸಾಫ್ಟಾಗಿ ಬೇಕು, ಕೈಯಿಂದ ತಟ್ಟಿನೂ ಮಾಡ್ಕೊಳ್ಬೋದು ರೀ ರೀತಿ ಸಾಫ್ಟಾಗಿ. ಇಲ್ಲ ನಿಮಗೆ ಏನು ಮಾಡಿರಿ, ಸ್ವಲ್ಪ ಅವು ಬಿರ್ಸಬೇಕು ಅಂತಂದ್ರೆ ನಿಮಗೆ ಮೆತ್ತಗೆ ಬೇಡ ಅಂತಂದ್ರೆ ನೀವು ಒಮ್ಮೆ ಭಾಳಷ್ಟು ಹಾಕಿದ್ರಿ ಎತ್ತಿಕೊರಿ. ಪಾತ್ರೆ ಸಣ್ಣದಿತ್ತು ಅಂದ್ರೆ ಕಡಾಯಿ ಸಣ್ಣದಿತ್ತು ಅದ್ರಾಗ ನೀವು ಭಾಳಷ್ಟು ಹಾಕಿದ್ರಿ ಅಂತಂದ್ರೆ ಅವು ಉಬ್ಬಿ ಅಂದ್ರೆ ಅವು ಬರೋದಿಲ್ಲ ರೀ.
ನೆನಪಿಟ್ಟುಕೊರಿ ಅದನ್ನೊಂದು ಚಲೋತ್ನಾಗೆ ನಿಮಗೆ ನಿಪ್ಪಟ್ಟಗತ್ಲೆ ಬೇಕಂದ್ರೆ ಅಷ್ಟೇ ನೀವು ಈ ರೀತಿಯಾಗಿ ಮಾಡ್ಕೊಂಡು ಅವನ್ನ ಕರಿದು ತೆಗಿಬೋದು ರೀ. ಇಲ್ಲ ಒಂದೊಂದು ಸಾಫ್ಟಾಗಿ ಮೆತ್ತಗೆ ಬೇಕು ಅಂತಂದ್ರೆ ನೀವು ಕಡಿಮೆ ಹಾಕಿರಿ, 1ರಿಂದ 2 ಹಾಕಿ ಸಣ್ಣ ಪಾತ್ರೆ ಇತ್ತು ಕಡಾಯಿ ಇತ್ತು ಅಂತಂದ್ರೆ ನೀವು ಹಂಗೆ ಎಣ್ಣೆ ಒಳಗೆ ಕರಿದು ತೆಗಿಬೋದು ರೀ. ಇಷ್ಟು ಮಾಡಿದ್ರು ಇವು ಚಲೋನ ಆಗ್ತಾವೆ ರೀ, ಈ ಕ್ರಿಸ್ಪಿಯಾಗಿ ಆಗ್ತಾವೆ, ಭಾಳ ಮಸ್ತ್ ಅನ್ನಿಸ್ತಾವೆ, ನಿಪ್ಪಟ್ಟಗತ್ಲೆ ಅನ್ನಿಸ್ತಾವೆ ತಿನ್ನಾಕ್ರಿ. ನಿಮ್ಗೆ ಹಿಂಗೆ ಬೇಕಂದ್ರೆ ಹಿಂಗೆ ಮಾಡ್ಕೊರಿ, ಹಂಗೆ ಬೇಕಂದ್ರೆ ಈ ರೀತಿ ಉಬ್ಬಿ ಬರುವಂತಹ ಸಾಫ್ಟ್ ಆಗಿರುವಂತಹ ತಾಲಿಪಟ್ಟುಗಳನ್ನು ನೀವು ಮಾಡ್ಕೊಳ್ಬೋದು ರೀ. ಇದೇ ರೀತಿ ಎಲ್ಲ ತಾಲಿಪಟ್ಟುಗಳನ್ನ ಮಾಡಿಕೊಂಡು ನೀವು ಆರಾಮಾಗಿ ಮನೆ ಮುಂದೆ ಎಲ್ಲ ಕೂಡಿ ತಿನ್ನಿರಿ ಅಂತ ಹೇಳ್ತಾ, ಹಂಗೆ ನಮ್ಮ ಸವಿರುಚಿಯ ಸೊಬಗು ಸಬ್ಸ್ಕ್ರೈಬ್ ಮಾಡಲಿಲ್ಲ ಫಾಲೋ ಮಾಡಲಿಲ್ಲ ಅಂದ್ರೆ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.